ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ 9ನೇ ಅಧ್ಯಾಯ ಸೀತಾಪಹರಣ ಇದರ ಮುಂದುವರೆದ ಕಥಾಭಾಗವನ್ನು ಕೇಳಬೇಕಲ್ವಾ. ಎಲ್ಲಿವರೆಗೂ ಆಗಿತ್ತು ಕತೆ ಅಂದರೆ, ಶಂಭುಕನ ಹತ್ಯೆಯಾಗಿದೆ ಅನ್ನೋ ಸುದ್ದಿಯನ್ನು ರಾವಣನಿಗೆ ಹೇಳಿ ಕಳಿಸಿದ್ದಾರೆ ದೂತರ ಕೈಯಲ್ಲಿ. ಯಾರು? ಪಾತಾಳ ಲಂಕೆಯ ಅಧಿಪತಿಯಾಗಿರೋ ಕರ, ರಾವಣನ ತಂಗಿಯ ಗಂಡ. ಈ ವಿಷಯ ಕೇಳಿ ರಾವಣನಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದರೆ ನಿರಪರಾಧಿಯಾಗಿರೋ ತಪಸ್ಸಿಗೆ ಕೂತಿರೋಂತಹ ಆ ಶಂಭುಕನನ್ನು, ತಂಗಿಯ ಮಗನನ್ನು ಕೊಂದಿರೋರು ಯಾರು ಅಂತ ಅತ್ಯಂತ ಕೋಪಗೊಳ್ತಾನೆ. ಇದೇ ಕೋಪಾಗ್ನಿಯಲ್ಲಿ ತನ್ನ ತಂಗಿಯ ಮಗನನ್ನು ಕೊಂದಿರೋಂತಹ ವ್ಯಕ್ತಿಯನ್ನು ತಾನೂ ಕೊಂದು ಅವನ ಮೈಯ ರಕ್ತವನ್ನು ಬಸಿದು ಕರನ ದುಃಖವನ್ನು ಆರಿಸ್ತೀನಿ ಅಂತ ರಾವಣ ಪ್ರತಿಜ್ಞೆಯನ್ನು ಮಾಡಿ ವಂಶಸ್ಥಳ ಪ್ರದೇಶಕ್ಕೆ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಅಲ್ಲೇ ಅಲ್ವಾ ರಾಮ ಲಕ್ಷ್ಮಣರೆಲ್ಲ ಬೀಡು ಬಿಟ್ಟಿದ್ದು, ವಂಶಸ್ಥಳ ಅನ್ನೋ ಪ್ರದೇಶದಲ್ಲಿ. ಅಲ್ಲಿಗೆ ಹೋಗೋದಕ್ಕೆ ಸನ್ನದ್ಧನಾಗ್ತಾನೆ. ನೋಡಿ, ಈತ ಹೋಗಬೇಕಾದ್ರೆ ಅನೇಕ ರೀತಿಯ ಅಪಶಕುನಗಳು ಎದುರಾಗ್ತವೆ. ಆದರೂ ಕೂಡ ರಾವಣ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಪುಷ್ಪಕ ವಿಮಾನವನ್ನೇರಿ ಆ ದಂಡಕಾರಣ್ಯದ ಕಡೆ ಗಗನ ಮಾರ್ಗವಾಗಿ ಹೋಗ್ತಿದ್ದಾನೆ. ಇತ್ತ ಲಕ್ಷ್ಮಣ ಯುದ್ಧಕ್ಕೆ ಹೋಗಿದ್ದಾನೆ. ಕರ ತನ್ನ ಕೇಚರ ಸಮೂಹವನ್ನೆಲ್ಲ ಕೂಡ್ಕೊಂಡು ಸಾಮಂತರ ಜೊತೆಗೆ ಯುದ್ಧವನ್ನು ಸಾರಿ ಬಂದ್ಬಿಟ್ಟಿದ್ದಾನಲ್ವಾ. ಅವನ ಜೊತೆ ಯುದ್ಧ ಮಾಡೋದಕ್ಕೆ ಲಕ್ಷ್ಮಣ ನಾನೊಬ್ಬನೇ ಹೋಗ್ತೀನಿ ಅಂತ ಅವನು ಯುದ್ಧ ಮಾಡೋದಕ್ಕೆ ಹೋಗಿದ್ದಾನೆ. ಇಲ್ಲಿ ಸೀತೆಯ ಜೊತೆಗೆ ರಾಮ ಇದ್ದಾನೆ. ಒಂದು ಒಳ್ಳೆ ಸಮಯವನ್ನು ಆ ಕಾಡಿನಲ್ಲಿ ಒಂದು ಮರದ ಕೆಳಗೆ ತಂಪಾದಂತಹ ನೆರಳಲ್ಲಿ ಕೂತ್ಕೊಂಡು ಕಳೀತಾ ಇದ್ದಾರೆ. ಯಾರು? ರಾಮ ಮತ್ತು ಸೀತೆ ಒಂದು ಮರದ ಕೆಳಗೆ ತಂಪಾದಂತಹ ನೆರಳಲ್ಲಿ ಕೂತ್ಕೊಂಡು ಒಳ್ಳೆಯ ಸಮಯವನ್ನು ಕಳೀತಾ ಇದ್ದಾರೆ. ಇಲ್ಲಿ ನಿಮಗೆ ಅನ್ನಿಸ್ಬೋದು, ಇದೇನಿದು ತಮ್ಮನ್ನ ಯುದ್ಧ ಮಾಡುವಂತ ಕಳಿಸ್ಬಿಟ್ಟು ಇವರಿಲ್ಲಿ ಆರಾಮಾಗಿ ಕೂತಿದ್ದಾರಲ್ಲ ಅಂತ. ಆದರೆ ಇಲ್ಲಿ ಶ್ರೀರಾಮನ್ಗೆ ಆಲ್ರೆಡಿ ಗೊತ್ತಿತ್ತು, ನನ್ನ ತಮ್ಮನನ್ನು ಸೋಲಿಸುವಂಥ ವ್ಯಕ್ತಿ ಈ ಭೂಲೋಕದಲ್ಲಿ ಯಾರೂ ಇಲ್ಲ ಅಂತ. ಯಾಕಂದರೆ ಆತನೇ ಜನಾರ್ದನ ಅಲ್ವಾ. ಜೈನ ಪರಂಪರೆಯನ್ನು ಅನುಸರಿಸಿ ಬರೆದಿರುವಂತಹ ರಾಮಾಯಣ ಕಥೆಯಾಗಿರೋದ್ರಿಂದ ತ್ರಿಷಷ್ಟಿ ಶಲಾಕ ಪುರುಷರಲ್ಲಿ ಒಬ್ಬರಾಗಿರುವಂತಹ ವಾಸುದೇವ ಇಲ್ಲಿ ಲಕ್ಷ್ಮಣನಾಗಿದ್ದಾನೆ. ದೈವಾಂಶವನ್ನು ಯಾರಾದರೂ ಸೋಲಿಸೋದಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಇಲ್ಲಿ ರಾಮನಿಗೂ ಒಂದು ನಂಬಿಕೆ ಇರುತ್ತೆ, ನನ್ನ ತಮ್ಮನನ್ನು ಯಾರೂ ಸೋಲಿಸೋದಕ್ಕಾಗೋದಿಲ್ಲ. ಯಾಕಂದರೆ ಅವನ ಹತ್ರ ಸಾಗರಾವರ್ತ ಇರುತ್ತೆ. ಹಾಗೆ ಅವನ ಬಾಹುಬಲದ ಮೇಲೂ ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ನೋಡಿ, ಇದೇ ಕಾರಣಕ್ಕೆ ಇಲ್ಲಿ ರಾಮ ಸೀತೆ ಆ ಯುದ್ಧದ ಕಡೆ ಗಮನ ಕೊಡದೆ ಆರಾಮಾಗಿ ತುಂಬ ಒಳ್ಳೆಯ ಸಮಯವನ್ನು ಕಳೀತಾ ಇದ್ದಾರೆ. ಆದರೆ ಇವರಿಬ್ಬರ ಏಕಾಂತವನ್ನು ಭಂಗ ಮಾಡೋದಕ್ಕೆ ಅಂತಲೇ ಪುಷ್ಪಕ ವಿಮಾನದಲ್ಲಿ ರಾವಣ ಬರ್ತಾ ಇದ್ದಾನಲ್ವಾ. ಬರಬೇಕಾದ್ರೆ ಅತ್ಯಂತ ಕೋಪದಿಂದ ಪುಷ್ಪಕ ವಿಮಾನವನ್ನು ಏರಿ ಈ ದಂಡಕಾರಣ್ಯದಲ್ಲಿ ರಾಮ ಸೀತೆ ಲಕ್ಷ್ಮಣನನ್ನು ಹುಡ್ಕೊಂಡು ಬಂದಿದ್ದಾನೆ. ಆದರೆ ಇವನು ಬಂದಾದಮೇಲೆ ಯಾರು ಕಣ್ಣಿಗೆ ಬಿದ್ದರು ಅಂತಂದರೆ, ದಶಕಂಠ ರಾವಣನಿಗೆ ರಾಮ ಕಣ್ಣಿಗೆ ಬೀಳೋ ಬದಲು ಅತ್ಯಂತ ಸುರದ್ರೂಪಿಯಾಗಿರುವಂತಹ ಸೀತೆಯ ಮೇಲೆ ಕಣ್ಣು ಹಾಯಿಸ್ತಾನೆ. ಮತ್ತು ಅಲ್ಲಿ ಸೀತೆ ಒಬ್ಬರೇ ಇದ್ರಾ ಅಂತಂದರೆ ಇಲ್ಲ, ಸೀತೆಯ ಪಕ್ಕದಲ್ಲೇ ರಾಮನು ಇದ್ದರು. ಆದರೆ ಈ ರಾವಣನ ಕಣ್ಣಿಗೆ ಬಿದ್ದಿದ್ದು ಮೊದಲಿಗೆ ಸೀತೆಯೇ. ಅಷ್ಟೊಂದು ಸುಂದರಿಯಾಗಿದ್ಲು ಆಕೆ. ಅತಿರೂಪ ಲಾವಣ್ಯವತಿ, ಚೆಲುವು, ಕಾಂತಿ ಇವೆಲ್ಲವೂ ರಾವಣನ ಮನಸ್ಸನ್ನು ಚಂಚಲಗೊಳಿಸ್ಬಿಡುತ್ತೆ. ಯಾರೀ ಚೆಲುವೆ? ಹಗಲಿನಲ್ಲೂ ಹೊಳೆಯುವಂತಹ ಈ ಚಂದ್ರನು ಎಲ್ಲಿಂದ ಬಂದಿತು ಅಂತ ಸೀತೆಯ ಚೆಲುವನ್ನು ಚಂದ್ರನಿಗೆ ಹೋಲಿಸಿ ಹೇಳ್ತಾ ಇದ್ದಾನೆ. ಅವಳ ನಗುಮುಖವನ್ನು ಕಂಡು ಬೆಕ್ಕಸ ಬೆರಗಾಗ್ಬಿಡ್ತಾನೆ ರಾವಣ. ನಾಗಚಂದ್ರ ಕವಿ ಸೀತೆಯ ಚೆಲುವನ್ನು ಅತಿಶಯವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಬೇರೆ ಬೇರೆ ಸುಂದರ ಸ್ತ್ರೀಯರು ನನ್ನ ಮೇಲೆ ಮೋಹಿತರಾದರೂ ಕೂಡ ತಾನು ಅಲುಗಾಡದೆ ಧೃತಿಗೆಡದೆ ಇದ್ದವನಾಗಿದ್ದೆ. ಆದರೆ ಈಕೆಯ ಚೆಲುವನ್ನು ಕಂಡು ಯಾಕೆ ಈ ಥರ ಮತಿಗೆಟ್ಟವನಾದೆ, ಧೃತಿಗೆಟ್ಟು ಹೋಗ್ಬಿಟ್ಟೆ, ಬಂದಿರೋಂಥ ಕಾರ್ಯವನ್ನು ಮರೆತು ಈ ಥರ ನಿಂತ್ಕೊಂಡ್ಬಿಟ್ನಲ್ಲ, ಛೇ ಇದೇನಾಗ್ತಿದೆ ನನಗೆ ಅಂತ ರಾವಣ ದಿಗ್ಭ್ರಾಂತನಾಗಿ ನಿಂತಿರಬೇಕಾದ್ರೆ ಅಲ್ಲಿ ಮನ್ಮಥ ರೂಪದಲ್ಲಿ ನನಗಿಂತಲೂ ಮಿಗಿಲಾರು, ನನಗೆ ನಾನೇ ಮೇಲು ಅಂತ ಜಂಬ ಪಡ್ತಿದ್ದಲ್ಲ ರಾವಣ, ಹಿಂದು ನನ್ನ ಕೈಗೆ ಸಿಕ್ಕಿದ್ದೀಯಾ ಅಂತ ಕಾಮ ಪ್ರೇಮದ ಹೂಮಳೆಯನ್ನು ರಾವಣನ ಎದೆಗೆ ಸುರಿಸ್ತಾ ಇದ್ದಾನೆ. ನೋಡಿ, ರಾವಣನಿಗೆ ಸೀತೆಯ ಮೇಲೆ ಮನಸ್ಸಾಗಿದೆ ಅಂತ ಅದೆಷ್ಟು ಚೆನ್ನಾಗಿ ಕವಿ ವರ್ಣನೆ ಮಾಡಿದ್ದಾರೆ, ಹೌದಲ್ವಾ. ನೋಡಿ, ಈ ಅವಕಾಶವನ್ನು ಪ್ರಕೃತಿ ಕೂಡ ಬಿಟ್ಟಿಲ್ಲ. ಗುಣ ಸಂಪನ್ನತೆಗಾಗಿ ವಂಶ ಪಾರಂಪರ್ಯದಿಂದ ಬಂದಿರೋಂಥ ಪ್ರಖ್ಯಾತಿಯನ್ನು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನಾ ಕ್ಷಮತೆ ಉಳಿಸಿಕೊಳ್ಳದೆ ಕಾಲವಶನಾದೆಯಲ್ಲ ರಾವಣ. ಲಂಕೇಶ್ವರ, ಮೋಹದ ಪಾಶಕ್ಕೆ ಬಲಿಯಾದೆಯಲ್ಲ ಅಂತ ಅವನ ಸುತ್ತಲಿನ ಪ್ರಕೃತಿಯೇ ಮಾತಾಡ್ಕೊತಾ ಇತ್ತಂತೆ. ಇವೆಲ್ಲದರ ಮಧ್ಯೆ ರಾವಣ ರಾಮನ ಪತ್ನಿಗೆ ಮನಸ್ಸನ್ನು ಈಗ ಆಲ್ರೆಡಿ ಅರ್ಪಿಸ್ಬಿಟ್ಟಿದ್ದಾನೆ. ಈಕೆಯನ್ನು ತನ್ನ ಕೈವಶ ಮಾಡ್ಕೊಬೇಕಲ್ಲ ಅಂತ ನಾನಾ ರೀತಿಯಲ್ಲಿ ಆಲೋಚಿಸ್ತಾನೆ. ಅವನ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಕೂಡ ಮನೆ ಮಾಡಿರುತ್ತಲ್ವ. ಅದಕ್ಕೆಲ್ಲ ಉತ್ತರಿಸೋದಕ್ಕೆ ಅವಲೋಕಿನಿ ವಿಧಿಯೇ ಸರಿ ಅಂತ ಅವಲೋಕಿನಿ ದೇವತೆಯನ್ನು ಸ್ಮರಿಸ್ಕೊತಾನೆ. ಮನಸ್ಸಿನಷ್ಟೇ ವೇಗವಾಗಿ ಆ ಅವಲೋಕಿನಿ ವಿದ್ಯೆ ರಾವಣನ ಮುಂದೆ ಪ್ರತ್ಯಕ್ಷವಾಗಿ ನನ್ನ ಕರೆದ ಕಾರಣವೇನು ಅಂತ ಕೇಳುತ್ತೆ. ಆಗ ರಾವಣ ಅವನ ಎದುರಿಗೆ ಇರುವಂತಹ ಸೀತಾರಾಮರನ್ನು ತೋರಿಸಿ, ಇವರು ಯಾರು ಅಂತ ಕೇಳ್ತಾನೆ. ಈ ಪ್ರಶ್ನೆಗೆ ಅವಲೋಕಿನಿ ವಿದ್ಯೆ ಈ ಥರ ಉತ್ತರ ಕೊಡುತ್ತೆ. ಅಯೋಧ್ಯೆ ಸಿಂಹಾಸನಕ್ಕೆ ಅಧಿಪತಿಯು ಇಕ್ಷ್ವಾಕು ವಂಶದ ಸಂಭವನೂ ಆದ ಅನರಣ್ಯ ಮಹಾರಾಜ, ಅವನ ಮಗ ದಶರಥ ಮಹಾರಾಜ, ಅವನ ಮಕ್ಕಳೇ ಇವರು. ಈ ಯುಗದ ಬಲದೇವ ವಾಸುದೇವರು.
ಇವರೇ ದೇವತಾದಿಷ್ಟಿಗಳಾದ ವಜ್ರಾವರ್ತ ಸಾಗರಾವರ್ತಗಳೆಂಬ ಚಾಪರತ್ನಗಳನ್ನು ಸುಲಭವಾಗಿ ವಶಪಡಿಸಿಕೊಂಡಂತಹ ರಾಮ ಲಕ್ಷ್ಮಣರು ಅಸೀಮ ಬಲ ಪರಾಕ್ರಮವುಳ್ಳವರು. ಇನ್ನು ಈಕೆ ರಾಮನ ಹೆಂಡತಿ, ಮಿಥಿಲಾಪುರಾಧೀಶ್ವರನಾದ ಹರಿವಂಶದ ಜನಕನ ಮಗಳು, ರತನೂಪುರ ಚಕ್ರವಾಳಪುರವನ್ನಾಳುವ ಪ್ರಚಂಡ ಬಲ ಪರಾಕ್ರಮಿಯಾದ ಪ್ರಭಾಮಂಡಲನ ತಂಗಿಯೂ ಆದ ಸೀತಾದೇವಿ. ಇದನ್ನು ಕೇಳಿದಂಥ ಮರುಕ್ಷಣನೇ ಲಂಕಾಧಿಪತಿಯ ಬಾಯಿಂದ ಬಂದಂಥ ಪ್ರಶ್ನೆ ಒಂದೇ, ಅದೇನೆಂದರೆ ರಾಮ ಸೀತೆಯನ್ನು ಅಗಲಿಸುವಂತಹ ಉಪಾಯ ಯಾವುದು, ಯಾವುದಾದ್ರೂ ಇದ್ದರೆ ಹೇಳು ಅಂತ ಅವಲೋಕಿನಿ ವಿಧಿಯನ್ನು ಕೇಳ್ತಾನೆ. ರಾವಣನ ಈ ಮಾತಿಗೆ ಆ ದೇವತೆನೇ ಭಯ ಪಟ್ಕೊಂಡ್ಬಿಡುತ್ತೆ. ಆಕೆಗೆ ರಾವಣನ ಮನದ ಇಂಗಿತ ಏನು ಅಂತ ಅರ್ಥ ಆಗುತ್ತೆ. ತಕ್ಷಣವೇ ರಾವಣನಿಗೆ ತಿಳಿಯನ್ನು ಹೇಳ್ತಾಳೆ, ಬುದ್ಧಿವಾದವನ್ನು ಹೇಳ್ತಾಳೆ. ವಿಚಾರ ಮಾಡಿದರೆ ಸಾಧಾರಣ ಜನಗಳ ಜೊತೆಯೂ ವಿರೋಧ ಸರಿಯಲ್ಲ ಅಂದಮೇಲೆ ಅಧಿಕ ಬಲರು ಕಾರಣ ಪುರುಷರೂ ಆದಂತಹ ಇವರೊಡನೆ ನಿಷ್ಕಾರಣವಾಗಿ ವಿರೋಧ ತೋರಿಸುವುದೇ? ಲಂಕಾಧೀಶ್ವರ, ನಿನ್ನ ಕರ್ತವ್ಯ ಏನೆಂದು ನೆನಪು ಮಾಡಿಕೊ. ಅಧರ್ಮ ನಿರತರನ್ನು ನಿಯಮಿಸುವುದರ ಮೂಲಕ ಸಕಲ ಜಗತ್ತನ್ನು ಕಾಪಾಡುವ ಕರ್ತವ್ಯ ನಿನ್ನದಲ್ಲವೇ? ಅಂತ ನೀನೇ ಮೋಹಕ್ಕೊಳಗಾಗುವುದೆಂದರೆ ಕಾಯುವವರೇ ಕತ್ತಿ ಹಿಡಿಯುವರೆಂಬ ನುಡಿಗೆ ದಾರಿಯಾಗುವುದಿಲ್ಲವೇ? ಅನ್ಯಾಯದ ಮಾರ್ಗವನ್ನು ಹಿಡಿದವನನ್ನು ನೀನು ದಂಡಿಸುತ್ತೀಯೇ, ಆದರೆ ನೀನೇ ಹಾಗೆ ಮಾಡಿದರೆ ನಿನ್ನನ್ನು ಬೇರಾರು ದಂಡಿಸುವರು? ಸಮುದ್ರವೆಲ್ಲ ಕುದಿ ನೀರಾದರೆ ಅದನ್ನು ತಣ್ಣಗಾಗಿಸಲು ತಣ್ಣೀರು ಎಲ್ಲಿ ಸಿಗುತ್ತದೆ? ಅದೋ ಅಲ್ಲಿ ನೋಡು ರಾವಣ, 14,000 ಮಂದಿ ಮುಖ್ಯ ನಾಯಕರುಗಳ ಜೊತೆ ಅಸಂಖ್ಯಾತ ಬಲವನ್ನು ಕೂಡಿ ಕರದೂಷಣರು ಅಪರಿಮಿತ ಕೋಪಾವೇಶದಿಂದ ಎದುರಾದರೂ ಕೂಡ ಲಕ್ಷ್ಮಣ ಅದ್ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ದೆ, ಲೆಕ್ಕಕ್ಕೆ ಇಟ್ಕೊಳ್ದೆ ಅವೆಲ್ಲ ತೃಣಕ್ಕೆ ಸಮಾನೋ ರೀತಿಯಲ್ಲಿ ಭರದಿಂದ ಕಾದಾಟದಲ್ಲಿ ತೊಡಗಿದ್ದಾನೆ. ಇನ್ನು ಈ ಕಡೆ ರಾಮ ನಿಶ್ಚಿಂತೆಯಿಂದ ಪತ್ನಿಯೊಂದಿಗೆ ವಿನೋದದಿಂದ ಕಾಲವನ್ನು ಕಳೆಯುತ್ತಿದ್ದಾರೆ. ಇಂಥವರೊಂದಿಗೆ ದ್ವೇಷವನ್ನು ಬೆಳೆಸುವುದೇ? ಇಂಥವರ ಜೊತೆ ದ್ವೇಷ ಬೆಳೆಸುವುದು ಕೆಡುಕೆ ಸರಿ ಅಂತ ಅವಲೋಕಿನಿ ವಿದ್ಯೆ ರಾವಣನಿಗೆ ಬುದ್ಧಿ ಮಾತನ್ನು ಹೇಳ್ತಾ ಇದೆ. ಪಾಪ ಈ ದೇವತೆ ಏನೋ ರಾವಣನಿಗೆ ಒಳ್ಳೇದಾಗಲಿ ಅಂತ ಬುದ್ಧಿ ಹೇಳ್ತಾ ಇದೆ. ಇದನ್ನು ರಾವಣ ಕೇಳಬೇಕಲ್ಲ. ಮಾತು ಕೇಳೋದಲ್ಲಿರಲಿ, ಆ ಮಾತಿಂದ ರಾವಣನಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದರೆ ಅವನೆದೆಗೆ ಈಗಾಗಲೇ ಮನ್ಮಥ ಕಾಮನ ಬಾಣವನ್ನು ಬಿಟ್ಬಿಟ್ಟಿದ್ದಾನಲ್ವ, ಅದೇ ತುಂಬಿರಬೇಕಾದ್ರೆ ದೇವತೆಯ ಹಿತವಚನ ಅವನ ಮನಸ್ಸಿಗೆ ಇಳಿಲೇ ಇಲ್ಲ. ಆ ಮನಸ್ಸಿನ ತುಂಬ ಸೀತೆಯೇ ತುಂಬ್ಕೊಂಡು ಬಿಟ್ಟಿದ್ದಾಳೆ. ಇಲ್ಲಿ ವಿಧಿನೇ ಬೇರೆ ಇರಬೇಕಾದ್ರೆ ಯಾರು ಏನು ಹೇಳಿದ್ರು ಅದು ಕಿವಿಗೆ ಹೋಗೋದಿಲ್ಲ ಅಲ್ವಾ? ಇಲ್ಲಾಗಿದ್ದು ಅದೇನೇನೆ. ಈಗ ರಾವಣ ಮಾತಾಡ್ತಾನೆ, ನಾನೇನು ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ, ಅಯ್ಯೋ ಮರುಳೆ, ಮನುಷ್ಯರು ಮಾತ್ರರು ಲಂಕಾಧಿಪತಿಯನ್ನು ಎದುರಿಸಬಲ್ಲರೆ ಅಂತ ಕೋಪದಲ್ಲಿ ಮಾತಾಡ್ತಾನೆ. ನೋಡಿ, ಇವಾಗ ಇವನ ವಿಧಿ ಏನು ಅನ್ನೋದು ಆ ದೇವತೆಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಜಾನಕಿಯನ್ನು ಕದ್ದೊಯ್ಬೇಕು, ದಶರಥ ಕುಮಾರರಿಂದ ಇವನು ಸಾವಬೇಕು ಅನ್ನೋದು ವಿಧಿನೇ ಆಗಿದ್ರೆ ಅದನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಅಂತ ಮನಸ್ಸಲ್ಲೇ ಅನ್ಕೊತಾಳೆ. ಹೀಗೆ ಅಂದ್ಕೊಂಡು ರಾವಣ ಆಗಲೇ ಒಂದು ಪ್ರಶ್ನೆ ಕೇಳಿದ್ದ ಅಲ್ವಾ, ನಾನು ಇವರನ್ನು ಅಗಲಿಸ್ಬೇಕು, ಅದಕ್ಕೇನಾದರೂ ಉಪಾಯ ಇದೆಯಾ ಅಂತ. ರಾಮ ಸೀತೆಯನ್ನು ದೂರ ಮಾಡಬೇಕು, ಅದಕ್ಕೊಂದು ಉಪಾಯ ಹೇಳು ಅಂತ ಕೇಳಿದ್ದ ಅಲ್ವಾ. ಆ ಉಪಾಯವನ್ನು ಈ ಅವಲೋಕಿನಿ ವಿದ್ಯೆ ಇವಾಗ ಹೇಳ್ತಾಳೆ, ಏನು ಉಪಾಯ ಅಂತ. ಲಕ್ಷ್ಮಣ ಯುದ್ಧಕ್ಕೆ ಹೋಗಬೇಕಾದ್ರೆ ತನಗೇನಾದರೂ ತೊಂದರೆ ಉಂಟಾಯಿತು ಅಂದರೆ ಸಿಂಹನಾದವನ್ನು ಮಾಡ್ತೀನಿ, ಆಗ ನನ್ನ ಬೆಂಬಲಕ್ಕೆ ಬಾ ನೀನು ಅಣ್ಣ ಅಂತ ರಾಮನಿಗೆ ಹೇಳಿ ಹೋಗಿದ್ದಾನೆ ಅಂತ ಅವಲೋಕಿನಿ ವಿದ್ಯೆ ರಾವಣನಿಗೆ ಒಂದು ಸುಳಿವನ್ನು ಕೊಡ್ತಾಳೆ. ದೇವತೆಯ ಈ ಮಾತಿಗೆ ರಾವಣನಿಗೆ ತುಂಬಾ ಖುಷಿಯಾಗುತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡು, ರಣಕ್ಷೋಣಿಗೆ ಈಗಲೇ ಹೋಗಿ ಲಕ್ಷ್ಮಣನಿಗೆ ಕೇಳಿಸದ ಹಾಗೆ ವೈಕುರ್ವಣ ಶಕ್ತಿಯಿಂದ ಸಿಂಹನಾದವನ್ನು ನೀನೇ ಮಾಡು ಅಂತ ಆ ದೇವತೆಗೆ ಆಜ್ಞೆಯನ್ನು ಮಾಡ್ತಾನೆ. ಆ ದೇವತೆ ಕೂಡ ಅದು ಕೊಪ್ಪಿ ಅಲ್ಲಿಂದ ಹೊರಡುತ್ತೆ. ಎಲ್ಲಿಗೆ ಹೋಗ್ತಿದೆ? ಲಕ್ಷ್ಮಣ ಯುದ್ಧ ಮಾಡ್ತಾ ಇದ್ದಾನಲ್ವಾ, ಆ ಜಾಗಕ್ಕೆ ಹೋಗ್ತಾ ಇದೆ. ರಾವಣನ ಆಜ್ಞೆಯಂತೆ ಅವಲೋಕಿನಿ ವಿದ್ಯೆ ಮಾಡಿದಂಥ ಸಿಂಹನಾದ ರಾಮನಿಗೆ ಕೇಳಿಸ್ಬಿಡುತ್ತೆ. ಸಿಂಹನಾದ ಏನೋ ಕೇಳಿಸ್ತು, ಆದರೆ ಅದನ್ನು ಮಾಡಿದ್ದು ನನ್ನ ತಮ್ಮನೇನ ಅಂತ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು. ಹಾಗೆ ತನ್ನ ತಮ್ಮನನ್ನು ಯುದ್ಧದಲ್ಲಿ ಗೆಲ್ಲುವಂತಹ ವೀರರು ಪರಾಕ್ರಮಶೀಲರು ಯಾರೂ ಇಲ್ಲ ಅನ್ನೋದನ್ನು ಮರ್ತೇ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ರಾಮ. ಸಿಂಹನಾದವನ್ನು ಮಾಡಿ ನನ್ನ ಕರೀತಾ ಇದ್ದಾನೆ ಅಂತಂದರೆ ನನ್ನ ತಮ್ಮನಿಗೆ ಆ ಯುದ್ಧ ತುಂಬ ಕಷ್ಟಕರವಾಗಿರಬೇಕು ಅಂತ ತುಂಬಾ ಯೋಚನೆ ಮಾಡ್ತಾನೆ. ತಕ್ಷಣವೇ ಜಟಾಯುವನ್ನು ಜಾನಕಿಯ ರಕ್ಷಣೆಗೆ ಕಾವಲಿಗೆ ಇರಿಸಿ ಅವಳಿಗೆ ಧೈರ್ಯವನ್ನು ಹೇಳಿ ಅತ್ಯಂತ ಕೋಪದಿಂದ ತನ್ನ ವಜ್ರಾವರ್ತ ಚಾಪವನ್ನು ತಗೊಂಡು ಯುದ್ಧಕ್ಕೆ ಹೋಗ್ತಾನೆ. ಯಾರು? ರಾಮ. ಸೀತೆಯನ್ನು ಒಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಜಟಾಯುವನ್ನು ಕಾವಲಿಗಿರಿಸಿ ಯುದ್ಧಕ್ಕೆ ಹೋಗಿದ್ದಾನೆ. ಇದೆಲ್ಲಕ್ಕೂ ಕಾರಣ ಆಗಿರುವಂಥ ರಾವಣ ಇದುವರೆಗೂ ನಭೋಮಂಡಲದಲ್ಲೇ ಇದ್ದಾನೆ, ಪುಷ್ಪಕ ವಿಮಾನದಲ್ಲಿ. ರಾಮ ಆ ಕಡೆ ಹೋಗಿದ್ದೇ ತಡ ನಭೋಮಂಡಲದಿಂದ ಭೂಲೋಕಕ್ಕೆ ಇಳಿದು ಬರ್ತಾನೆ. ಎಲ್ಲಿಗೆ? ಸೀತೆ ಇರುವಂಥ ಜಾಗಕ್ಕೆ ಪುಷ್ಪಕ ವಿಮಾನವನ್ನು ತಂದು ಇಳಿಸ್ತಾನೆ. ಅವನು ಸೀತೆಯನ್ನು ಯಾವ ರೀತಿ ಹಿಡ್ಕೊಂಡು ಅನ್ನೋದಕ್ಕೆ ನಾಗಚಂದ್ರ ಕವಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ದೂಷಿಯು ಕಾಸಿದ ಕುಳವನ್ನು ದಿವ್ಯವಾಗಿ ಹಿಡಿಯುವಂತೆ, ಮುಗ್ಧವಾದ ಕೂಸು ಸಂಭ್ರಮದಿಂದ ಕಾಳೋರಗವನ್ನು ಹಿಡಿಯುವಂತೆ ಅವಿವೇಕಿಯೂ ದುಸ್ಸಾಹಸಿಯೂ ಆದ ರಾವಣನು ಸೀತೆಯನ್ನು ಹಿಡಿದುಕೊಂಡ. ಹೌದು, ಅವನು ನಿಜವಾಗ್ಲೂ ಅವಿವೇಕಿನೇ. ಯಾಕಂದರೆ ಪರವಧು ಅವ್ರು ಬೇರೆಯವರಿಗೆ ಮೀಸಲಾಗಿದ್ದಾಳೆ ಅಂತ ಗೊತ್ತಿದ್ರೂ ಕೂಡ ಅವಳ ಮೇಲೆ ಆಸೆ ಪಡೋದು ತಪ್ಪಲ್ವಾ? ತಪ್ಪೇನೆ. ಆದರೂ ರಾವಣ ಮಾಡೋದು ಅದನ್ನೇನೆ. ಸೀತೆಯನ್ನು ತನ್ನ ವಿಮಾನದಲ್ಲಿ ಕೂರಿಸ್ಕೊಂಡು ಲಂಕೆಗೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ.
ಆದರೆ ಸೀತೆಗೆ ಕಾವಲಿದ್ಯಾರು? ಜಟಾಯು ಅಲ್ವಾ? ಜಟಾಯು ಅತ್ಯಂತ ಕೋಪದಿಂದ ರಾವಣನನ್ನು ನುಂಗೋ ರೀತಿಯಲ್ಲಿ ನೋಡಿ ತನ್ನ ಹರಿತವಾದಂಥ ಉಗುರುಗಳಿಂದ ಚೂಪಾದ ಕೊಕ್ಕಿನಿಂದ ಬಲವಾಗಿ ಅವನಿಗೆ ತಿವಿಯೋದಕ್ಕೆ ಅಂತ ಹೋದಾಗ ರಾವಣ ಈ ಜಟಾಯುವನ್ನು ಕಂಡು ನಸುನಕ್ಕು ತನ್ನ ಬಾಹುಬಲದಿಂದಲೇ ಜಟಾಯುವಿನ 2 ರೆಕ್ಕೆಗಳನ್ನು ಮುರಿದು ಹಾಕ್ಬಿಡ್ತಾನೆ. ಪಾಪ ಈ ಜಟಾಯು ತನ್ನ ರೆಕ್ಕೆಗಳನ್ನು ಕಳ್ಕೊಂಡು ಅಷ್ಟು ಎತ್ತರದಿಂದ ಕೆಳಗಡೆ ಬೀಳಬೇಕಾದ್ರೆ ಅದಕ್ಕೆ ತನ್ನ ರೆಕ್ಕೆ ಕಳ್ಕೊಂಡಿರುವಂತಹ ನೋವಿಗಿಂತಲೂ ಶ್ರೀರಾಮನ ಅಗಲಿಕೆಯಿಂದ ಸೀತಾಮಾತೆಗೆ ಅದೆಷ್ಟು ದುಃಖ ಆಯಿತು ಅಂತ ತುಂಬಾ ಅಳುತ್ತೆ, ತುಂಬ ವ್ಯಥೆಯನ್ನು ಪಡುತ್ತೆ. ಇದನ್ನೆಲ್ಲ ಕಣ್ಣಾರೆ ಕಂಡಿರೋಂಥ ಸೀತೆ ರಾಮನ ನೆನಪಲ್ಲೇ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾಳೆ. ಆದರೂ ಕೂಡ ಪುಷ್ಪಕ ವಿಮಾನದಲ್ಲಿ ಸೀತೆಯ ಜೊತೆಗೆ ರಾವಣ ತನ್ನ ಲಂಕೆಗೆ ಪ್ರಯಾಣವನ್ನು ಮುಂದುವರಿಸ್ತಾನೆ. ಸ್ವಲ್ಪದರಲ್ಲೇ ಎಚ್ಚೆತ್ಕೊಳ್ತಾಳೆ. ತುಂಬಾ ದುಃಖಿತಳಾಗಿದ್ದಾಳಲ್ವ. ಆಕೆಗೆ ಪ್ರಕೃತಿಯೇ ಸಾಂತ್ವನವನ್ನು ಹೇಳ್ತಾ ಇದೆ. ಕ್ರೂರಾತ್ಮನು ವಂಚಕನೂ ಆದ ಈ ದುರಾಚಾರಿ ಪರಿಣಾಮವನ್ನು ಯೋಚಿಸದೆ ನನ್ನನ್ನು ಒಯ್ಯುತ್ತಿದ್ದಾನಲ್ಲ, ನನ್ನನ್ನು ಕಾಪಾಡುವವರಾರು ಅಂತ ಸೀತೆ ಶೋಕಿಸ್ತಾ ಇದ್ದಾಳೆ. ಆದರೆ ರಾವಣನಿಗೆ ಇದು ಯಾವುದು ಲೆಕ್ಕಕ್ಕೆ ಇಲ್ಲ. ಸೀತೆಯ ದುಃಖ ಆಗಲಿ ಅಥವಾ ತಾನು ಆಚರಣೆ ಮಾಡ್ತಿದ್ದಂಥ ವ್ರತಗಳ ಬಗ್ಗೆ ಅವನಿಗೆ ಗಮನನೇ ಇರೋದಿಲ್ಲ. ಜಾನಕಿಯನ್ನು ಪಡೆದೆ ಅನ್ನೋ ಅಹಮಿನಲ್ಲಿ ಪುಷ್ಪಕ ವಿಮಾನವನ್ನು ತನ್ನ ಲಂಕೆಯ ಕಡೆ ನಡೆಸ್ತಾ ಇರ್ತಾನೆ. ಇನ್ನು ಈ ಕಡೆ ತನ್ನ ತಮ್ಮ ಕರ್ದ ಅಂತ ಶ್ರೀರಾಮ ಯುದ್ಧ ಭೂಮಿಗೆ ಬಂದರು ಅಲ್ವಾ. ಲಕ್ಷ್ಮಣನಿಗೆ ಅಲ್ಲಿ ಆ ಜಾಗದಲ್ಲಿ ಸೀತೆಯನ್ನು ಬಿಟ್ಟು ಬಂದಿರುವಂತಹ ರಾಮನನ್ನು ಕಂಡು ಆಶ್ಚರ್ಯ ಆಗುತ್ತೆ. ಅಪಾಯಗಳಿಂದ ತುಂಬಿದ ಅಡವಿಯಲ್ಲಿ ಅತ್ತಿಗೆಯೊಬ್ಬರನ್ನೇ ಬಿಟ್ಟು ಏಕೆ ಬಂದಿರಿ ಅಂತ ಪ್ರಶ್ನೆ ಮಾಡ್ತಾನೆ. ಲಕ್ಷ್ಮಣನ ಈ ಪ್ರಶ್ನೆಗೆ ನಿನ್ನ ಸಿಂಹನಾದವನ್ನು ಕೇಳಿಯೇ ನಾನು ಇಲ್ಲಿಗೆ ಬಂದಿದ್ದು ಅಂತ ಶ್ರೀರಾಮ ಉತ್ತರವನ್ನು ಕೊಡ್ತಾರೆ. ಈ ಮಾತು ಕೇಳಿ ಲಕ್ಷ್ಮಣನಿಗೆ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಅಣ್ಣ, ತಮ್ಮ ಅನುಗ್ರಹದಿಂದಾಗಿ ನನಗೆ ಎದುರಾಗುವಂಥ ಸೈನ್ಯ ಯಾವುದೂ ಇಲ್ಲ. ಇದು ಯಾರೋ ಮಾಯಾವಿಯ ಕೈವಾಡವೇ ಇರಬೇಕು. ಆದ್ದರಿಂದ ದಯವಿಟ್ಟು ಬೇಗ ಹಿಂದಿರುಗಿ, ನಾನು ಯುದ್ಧವನ್ನು ಮುಗಿಸಿ ನಿಮ್ಮ ಬೆನ್ನ ಹಿಂದೆಯೇ ಬರುತ್ತೇನೆ. ಲಕ್ಷ್ಮಣನ ಈ ಮಾತು ಕೇಳಿ ರಾಮನ ಮನಸ್ಸಿಗೆ ಅನೇಕ ಆಲೋಚನೆಗಳು ಬರ್ತವೆ. ತಮ್ಮನು ಸಿಂಹನಾದವನ್ನು ಮಾಡಿರಲಿಲ್ಲ, ನಾನೇಕೆ ಇದರ ಬಗ್ಗೆ ಚಿಂತಿಸಲಿಲ್ಲ? ಸೀತೆಯೊಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಬರಲಾಗದು ಎಂಬ ವಿಚಾರವೇಕೆ ನನ್ನ ಮನಸ್ಸಿಗೆ ಹೊಳೆಯಲೇ ಇಲ್ಲ? ಜೊತೆಗೆ ಎಡಗಣ್ಣು ಬೇರೆ ಅದುರುತ್ತಿತ್ತು. ಇದರಿಂದ ಏನು ಕೇಡು ಕಾದಿದೆಯೋ ಅಂತ ಶ್ರೀರಾಮ ಬೇಗ ಬೇಗ ಸೀತೆಯ ಇರುವಂಥ ಜಾಗಕ್ಕೆ ಹೋಗ್ತಿದ್ದಾನೆ. ಎಷ್ಟು ವೇಗವಾಗಿ ಹೋಗಿದ್ನೋ ಅಷ್ಟೇ ವೇಗವಾಗಿ ವಾಪಸ್ ಬರ್ತಾನೆ. ತಾವಿದ್ದಂತಹ ಲತಾಭವನದಲ್ಲಿ ಸೀತೆ ಕಾಣಲೇ ಇಲ್ಲ. ಜನಕಸುತೆ, ವೈದೇಹಿ ಅನ್ನೋ ಶಬ್ದಗಳು ಅವನ ತುಟಿಯಿಂದ ಹೊಮ್ಮಿದರೆ ಅವಳ ಬಗೆಗಿನ ಮೋಹ ಮನಸ್ಸನ್ನು ಆವರಿಸುತ್ತೆ. ರಾಮನ ಧೈರ್ಯವೆಲ್ಲ ಬೆಂಕಿಯಲ್ಲಿ ಬಿದ್ದ ಪಾದರಸದಂತೆ ಕರಗೇ ಹೋಯಿತು. ಸೀತೆಯನ್ನು ಕಾಣದ ರಾಮ ಗಾಳಿಗೆ ಸಿಕ್ಕ ದೀಪದಂತೆ ಮೂರ್ಛೆಗೊಂಡವನಾಗಿ ಕುಸಿದು ಬೀಳ್ತಾನೆ. ಸ್ವಲ್ಪದರಲ್ಲೇ ಎಚ್ಚೆತ್ತು ಜಾನಕಿ ಅಂತ ಸುತ್ತಮುತ್ತಲೂ ಸೀತೆಗೋಸ್ಕರ ಹುಡುಕಾಡ್ತಾನೆ, ಅಲ್ದಾಡ್ತಾನೆ ರಾಮ. ಈಗ ಹುಡುಕ್ತಾ ಹುಡುಕ್ತಾ ಅನತಿ ದೂರದಲ್ಲೇ ಪ್ರಾಣ ಸಂಕಟದಿಂದ ಒದ್ದಾಡ್ತಾ ಇರೋಂಥ ಜಟಾಯು ಇವನ ಕಣ್ಣಿಗೆ ಬೀಳುತ್ತೆ. ಜಟಾಯುವಿನ ಈ ಸ್ಥಿತಿಗೆ ಸೀತೆಯ ಅಪಹರಣವೇ ಕಾರಣವಾಯಿತೆ ಅಂತ ತಿಳಿದು ರಾಮನ ಸಂಕಟ ಇಮ್ಮಡಿಯಾಗುತ್ತೆ. ಸೀತೆಯನ್ನು ಕಾಣದೆ ಆಕೆ ಎಲ್ಲಿಗೆ ಹೋಗಿದ್ದಾಳೆ ಅಂತ ವಿಷಯನೂ ಗೊತ್ತಾಗದೆ ತುಂಬ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಈ ದುಃಖದಲ್ಲೂ ಪಂಚ ನಮಸ್ಕಾರಗಳನ್ನು ಹೇಳಿ ಜಟಾಯುವಿಗೆ ಸದ್ಗತಿಯನ್ನು ಒದಗಿಸ್ತಾನೆ. ಸೀತೆಗೋಸ್ಕರ ಕಾಡಲೆಲ್ಲ ತಿರುಗಾಡಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸಿ ರಘುರಾಮ ದಣಿತಾನೆ. ಇನ್ನು ಅಲ್ಲಿ ರಣಾಂಗಣದಲ್ಲಿ ಅಷ್ಟೊಂದು ಕೇಚರ ಭೂಪರನ್ನು ಒಬ್ಬಂಟಿಗನಾಗಿ ಕೊಲ್ತಿರೋಂಥ ಲಕ್ಷ್ಮಣನ ಪರಾಕ್ರಮವನ್ನು ಏನಂತ ಹೇಳೋದು? ಈತನ ಈ ಶೌರ್ಯ ಪ್ರತಾಪವನ್ನು ನೋಡಿ ವಿರಾದಿತ ಅನ್ನೋನು ಇವನಿಂದಲೇ ನನ್ನ ಮನೋರಥವು ನೆರವೇರುವುದು ಅಂತ ಆಸೆಯಿಂದ ಲಕ್ಷ್ಮಣನಿಗೆ ಶರಣಾಗಬೇಕು ಅಂತ ಅವನ ಬಳಿ ಬರ್ತಾನೆ. ಲಕ್ಷ್ಮಣನಿಗೆ ಶರಣಾಗಿ ತನಗೆ ಯಾವುದೇ ಬೆಸವನ್ನು ನೀಡಬೇಕು ಅಂತ ಬೇಡ್ಕೊತಾನೆ. ಅಂದರೆ ನಿಮ್ಮ ಪರವಾಗಿ ನಾನು ಯುದ್ಧ ಮಾಡ್ತೀನಿ ಅಂತ ಬೇಡ್ಕೊತಾನೆ ಲಕ್ಷ್ಮಣನ ಹತ್ರ. ಲಕ್ಷ್ಮಣ ಅದಕ್ಕೆ ಅಪ್ಪಣೆಯನ್ನು ಸಹ ಕೊಡ್ತಾನೆ. ಅನುಮತಿ ಪಡೆದಿರುವಂಥ ವಿರಾದಿತ ಭೂಮಿಯಿಂದ ನವಕ್ಕೆ ನೆಗೆದು ಕರನ ಎದುರು ನಿಂತ್ಕೊತಾನೆ. ಹೌದು, ಇಷ್ಟಕ್ಕೂ ಈ ವಿರಾದಿತ ಯಾರು? ಇವನು ಯಾಕೆ ಲಕ್ಷ್ಮಣ ಪರವಾಗಿ ನಿಂತ್ಕೊಂಡ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ. ಇವನ ತಂದೆಯನ್ನು ಕೊಂದು ಕೈಗೆ ಸಿಗದೆ ಪಾತಾಳ ಲಂಕೆಯಲ್ಲಿ ಅಡ್ಕೊಂಡಿದ್ದಂತಹ ಕರನ ಮೇಲೆ ಇವನಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಯಾರಿಗೆ? ವಿರಾದಿತನಿಗೆ. ಆಗೆಲ್ಲ ಕೈಗೆ ಸಿಗ್ತಾ ಇರಲಿಲ್ಲ, ಈಗ ನನ್ನ ಎದುರಿಗೆ ನಿಂತಿದ್ದಾನೆ ಅಂತ ಅಂದ್ಬಿಟ್ಟು ಅವನ ಮೇಲೆ ಅತ್ಯಂತ ಕೋಪದಿಂದ ಕರನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ನಿಂತ್ಕೊತಾನೆ. ಬಹಳ ಭೀಕರವಾಗಿ ಆ ರಣಭೂಮಿಯಲ್ಲಿ ಯುದ್ಧ ನಡೀತಾ ಇರುತ್ತೆ. ಎಲ್ಲಿ ನೋಡಿದ್ರೂ ರಕ್ತ ಪ್ರವಾಹ, ನರಳುತ್ತಾ ಇರುವಂತಹ ಭಟರು, ರಥಗಳ ಓಡಾಟದಿಂದ ತಗ್ಗು ಬಿದ್ದಿರೋಂಥ ನೆಲ, ಇವೆಲ್ಲ ನೋಡುವರೆದೆಗೆ ಭಯವನ್ನು ಉಂಟು ಮಾಡೋಂಥ ರೀತಿಯಲ್ಲಿ ಆ ರಣಾಂಗಣ ಕಾಣ್ತಾ ಇತ್ತು. ಒಬ್ಬಂಟಿಗನಾಗಿ ಈ ಕಡೆ ಲಕ್ಷ್ಮಣ ಹೋರಾಡ್ತಾ ಇದ್ದಾನೆ. ಅವನ ಸಾಗರಾವರ್ತ ಛಾಪದ ಬಿಲ್ಲುಗಳನ್ನು ತಡೆಯೋದಕ್ಕಾಗ್ದಲೇ ಕೇಚರ ಸಮೂಹ ಎಲ್ಲ ಅವಳ ತರಗಿಲೆ ಥರ ಉದುರೋಗ್ತಾ ಇದೆ. ಇಂಥ ಸಮಯದಲ್ಲೇ ವಿರಾದಿತ ಬಂದ್ಬಿಟ್ಟು ಲಕ್ಷ್ಮಣನಿಗೆ ಕೇಳ್ಕೊತಾನೆ, ನಾನು ಕರನ ವಿರುದ್ಧ ಹೋರಾಡ್ತೀನಿ, ನನಗೊಂದು ಅವಕಾಶ ಕೊಡು ಅಂತ. ಅವನು ಕೂಡ ಅಪ್ಪಣೆ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಕರನ ಮುಂದೆ ವಿರಾದಿತ ಹೋಗಿ ನಿಂತ್ಕೊಂಡ್ರು ಕೂಡ ಕರ ಏನು ಮಾಡ್ತಾನೆ, ಅವನನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಯಾರನ್ನ? ವಿರಾದಿತನನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅವನಿಗೆ ಯಾರು ಬೇಕಾಗಿತ್ತು?
ತನ್ನ ಹೆಂಡತಿಗೆ ಅಪಮಾನ ಮಾಡಿದವನಾಗಿರೋದು, ಹಾಗೆ ತನ್ನ ಮಗನನ್ನು ಕೊಂದಿರುವಂತಹ ಲಕ್ಷ್ಮಣ ಬೇಕಾಗಿತ್ತು. ಕರ ಈಗ ಲಕ್ಷ್ಮಣನ ಮೇಲೆ ಕೆಂಡದಂತಹ ಕೋಪವನ್ನು ತಾಳಿ ತನ್ನ ಕೋದಂಡವನ್ನು ಎತ್ಕೊಂಡು ಆಗಸ ಮಾರ್ಗದಲ್ಲಿ ಲಕ್ಷ್ಮಣನ ಮೇಲೆ ಎರಗಿ ಬರ್ತಾನೆ. ಈತನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ಬಿಡ್ತಾನೆ. ಯಾರ ಮೇಲೆ? ಲಕ್ಷ್ಮಣನ ಮೇಲೆ. ಆದರೆ ಈ ಬಾಣಗಳು ಜನಾರ್ದನನ ಏನು ತಾನೇ ಮಾಡೋಕ್ಕಾಗುತ್ತೆ? ದೇವ್ರಲ್ವಾ, ನನ್ನ ಮೇಲೆ ಬಾಣವನ್ನು ಪ್ರಯೋಗ ಮಾಡೋದ್ನಲ್ಲ ಅಂತ ಅತ್ಯಂತ ಕೋಪದಿಂದ ಲಕ್ಷ್ಮಣ ಏನು ಮಾಡ್ತಾನೆ, ಕರನ ತಲೆ ಹಾರೋಗುವಂಥ ರೀತಿಯಲ್ಲಿ ಸೂರ್ಯಹಾಸವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಈಗ ಕರ ಸತ್ತೋಗ್ಬಿಡ್ತಾನೆ. ಕರನೇ ಸತ್ತೋದ ಅಂತ ಅಂದರೆ ಅವನ ಸಮೂಹ, ಆ ಕೇಚರ ಸಮೂಹ ಎದುರುಕೊಂಡದಿಂದ ಓಡೋಗ್ಬಿಡುತ್ತೆ. ವಿಜಯಲಕ್ಷ್ಮಿ ಲಕ್ಷ್ಮಣನ ಬಳಿ ಸರಾಗವಾಗಿ ಬಂದು ಸೇರ್ಕೊತಾಳೆ. ಯುದ್ಧದಲ್ಲಿ ಗೆದ್ದಿದ್ಯಾರೀಗ? ಲಕ್ಷ್ಮಣ ಅಲ್ವಾ? ದಿಗ್ವಿಜಯ ಸಾಧಿಸಿದಂತಹ ಲಕ್ಷ್ಮಣ ಮರಳಿ ತನ್ನ ಅಣ್ಣನಿರುವಂತಹ ಲತಾ ಮಂಟಪದ ಬಳಿ ಬರ್ತಾನೆ. ಅವನು ಎಂಥ ದೃಶ್ಯವನ್ನು ನೋಡ್ತಾ ಇದ್ದಾನೆ ಇವಾಗ. ಚಂದ್ರನಿಲ್ಲದ ಆಕಾಶದಂತೆ, ಅಲೆಯಿಲ್ಲದ ಕಡಲಂತೆ, ಕಲ್ಪಲತೆ ಇಲ್ಲದ ನಂದನೋದ್ಯಾನದಂತೆ, ಕಾಂತಿಹೀನನಾಗಿದ್ದಂತಹ ಸೀತೆ ಇಲ್ಲದ ರಾಮ. ತನ್ನ ಅಣ್ಣನ ಇಂತಹ ಸ್ಥಿತಿಯನ್ನು ನೋಡಿ ಲಕ್ಷ್ಮಣನ ಎದೆ ನಡುಗೋಗ್ಬಿಡುತ್ತೆ. ಅತ್ತಿಗೆಯನ್ನು ಕಾಣದೆ ಭಯಭೀತನಾಗ್ತಾನೆ. ಅಣ್ಣನ ಸಮೀಪ ಬಂದು ಅವನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಸೀತೆಯ ಅಗಲಿಕೆಯ ನೋವಲ್ಲೂ ಕೂಡ ತನ್ನ ತಮ್ಮನ ಪರಾಕ್ರಮವನ್ನು ಮೆಚ್ಚಿಕೊಂಡು ಮನಸಲ್ಲೇ ಅವನಿಗೆ ಶುಭ ಹಾರೈಸ್ತಾನೆ, ಆಶೀರ್ವಾದಗಳನ್ನು ನೀಡ್ತಾನೆ. ಯಾರು? ಶ್ರೀರಾಮ. ಈಗ ಲಕ್ಷ್ಮಣ ಮಾತಾಡ್ತಾನೆ. ಅಣ್ಣ, ಅಮ್ಮ ಕಾಣುತ್ತಿಲ್ಲವಲ್ಲ, ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಇವನ ಮಾತಿಗೆ ಶ್ರೀರಾಮ, ನಾನು ನಿನ್ನ ಬಳಿ ಬಂದ ಹೊತ್ತಲ್ಲಿ ಅವಳನ್ನು ಯಾವ ಸಿಂಹ ಶರಭದಂತಹ ರೌದ್ರ ಪ್ರಾಣಿಯು ಹೊತ್ತೊಯ್ದಿತೋ ಕಾಣೆ, ಅಥವಾ ಯಾರಾದರೂ ಮಾಯಾವಿ ಕದ್ದೊಯ್ದಿರಬೇಕು. ಇಷ್ಟು ಹೊತ್ತು ಕಾಡಿನಲ್ಲೆಲ್ಲ ಅವಳಿಗಾಗಿ ಹುಡುಕಾಡಿದೆ, ಎಲ್ಲೂ ಕಾಣಿಸಲಿಲ್ಲ ಅಂತ ಶ್ರೀರಾಮ ನಿಟ್ಟುಸಿರು ಬಿಟ್ಟು ಈ ಮಾತುಗಳನ್ನು ಹೇಳ್ತಾನೆ. ಇದನ್ನೆಲ್ಲ ಕೇಳಿದಂಥ ಲಕ್ಷ್ಮಣನ ಹೃದಯ ಅಲ್ಲಿ ಒಡೆದೇ ಹೋಗ್ಬಿಡುತ್ತೆ. ಜೊತೆಗೆ ಕೋಪವೆಂಬ ಬೆಂಕಿ ಭುಗಿಲೆದ್ದು, ನನ್ನ ಅತ್ತಿಗೆಯನ್ನು ಎಳೆದೊಯ್ದವನನ್ನು ಎಲ್ಲಿ ಅಡಗಿದ್ರೂ ಕೂಡ ನಾನು ಬಿಡೋದಿಲ್ಲ. ಈ ಭೂಮಿಯನ್ನೇ ತಲೆ ಕೆಳಗು ಮಾಡುತ್ತೇನೆ, ಕುಲಪರ್ವತವನ್ನೇ ಅದರ ಮೂಲ ನೆಲೆಯಿಂದ ನೂಕುತ್ತೇನೆ, ಸಮುದ್ರದ ನೀರೆಲ್ಲ ಚೆಲ್ಲಿ ಬಿಡುತ್ತೇನೆ, ಆಕಾಶವನ್ನು ನೆಲಕ್ಕಿಡಿಸುತ್ತೇನೆ, ನನಗೆ ಎದುರಾದವರನ್ನು ಜವನಿಗೆ ಔತಣವಾಗಿಸುತ್ತೇನೆ ಅಂತ ಸಿಂಹನಾದವನ್ನು ಮಾಡ್ತಾನೆ ಲಕ್ಷ್ಮಣ. ನೋಡಿ, ಇದೇ ಸಮಯಕ್ಕೆ ವಿರಾಜಿತ ಕೂಡ ತನ್ನ ಸೇನೆಯ ಜೊತೆಗೆ ಲಕ್ಷ್ಮಣ ಇರುವಂಥ ಪ್ರದೇಶಕ್ಕೆ ಬರ್ತಾನೆ. ಇದನ್ನು ನೋಡಿದಂಥ ಶ್ರೀರಾಮ, ಈತನು ಯಾರು ಅಂತ ಕೇಳ್ತಾನೆ. ಇದಕ್ಕೆ ಲಕ್ಷ್ಮಣ, ಈತನು ಯುದ್ಧ ಸಹಾಯಕನು, ನಿಮ್ಮ ದರ್ಶನಕ್ಕಾಗಿ ಸೇನಾ ಸಹಿತವಾಗಿ ಇತ್ತ ಬಂದಿದ್ದಾನೆ ಅಂತ ಹೇಳ್ತಾನೆ. ಅದೇ ಹೊತ್ತಿಗೆ ವಿರಾಜಿತ ಇವರ ಹತ್ರ ಬಂದ್ಬಿಟ್ಟು ಇವರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಶ್ರೀರಾಮನ ಮುಖದ ಮೇಲಿನ ಪ್ರಶ್ನಾ ಭಾವನೆಗಳನ್ನು ಗಮನಿಸಿದಂಥ ವಿರಾಜಿತ ತನ್ನ ವೃತ್ತಾಂತವನ್ನು ಇವ್ರ ಮುಂದೆ ಬಿಚ್ಚಿಡ್ತಾನೆ. ಏನು ವಿರಾಜಿತನ ವೃತ್ತಾಂತ ಅಂತ ಅಂದರೆ, ಪ್ರಭು, ಪಾತಾಳ ಲಂಕೆಯ ಅಧಿಪತಿ ಚಂದ್ರೋದರ ವಿಯಚ್ಚರರು ನಮ್ಮ ತಂದೆಯಾಗಿದ್ದರು. ಅವರನ್ನು ಈ ಕರ ಗುಟ್ಟಾಗಿ ಕೊಂದ. ರಾಜನಿಲ್ಲದ ನಮ್ಮ ಪರಿವಾರದವರು ಕರನಿಗೆ ಹೆದರಿ ಓಡಿ ಹೋಗಿ ವರದುರ್ಗ ಪ್ರದೇಶಗಳಲ್ಲಿ ಅಡಗಿಕೊಂಡರು. ವಿರಾಜಿತನೆಂಬ ಹೆಸರಿನ ನಾನು ಇಲ್ಲಿಯೇ ಬೆಳೆದು ಕೆಲ ಕಾಲ ಪ್ರಯತ್ನದಿಂದ ಸಕಲ ವಿದ್ಯೆಗಳನ್ನು ಕಲಿತೆ. ಜೊತೆಗೆ ಆ ಕರನನ್ನು ಯಾವ ರೀತಿ ಮಣಿಸಬೇಕು ಎಂಬುದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿತ್ತು. ಅದೇ ದುಃಖದಲ್ಲಿರಬೇಕಾದ್ರೆ ಒಂದಿನ ಒಬ್ಬ ದಿವ್ಯ ಜ್ಞಾನಿಗಳ ದರ್ಶನವಾಯಿತು. ಅವರ ಬಳಿ ಹೋಗಿ ನನ್ನ ವೃತ್ತಾಂತವನ್ನೆಲ್ಲ ಹೇಳಿ ನನ್ನ ಆಸೆ ನೆರವೇರುತ್ತದೋ ಇಲ್ಲವೋ ಎಂದು ಬೇಡಿಕೊಂಡೆ. ಆಗ ಅವರು, ನಿನ್ನಾಸೆ ಖಂಡಿತವಾಗಿಯೂ ನೆರವೇರುತ್ತದೆ. ಅವನ ವಂಶಾಗತವಾದಂತಹ ಕತ್ತಿಯಿಂದ ವಂಶಚ್ಛೇದ ಮಾಡಿದವನೇ ಕರವಂಶಚ್ಛೇದವನ್ನು ಮಾಡುತ್ತಾನೆ ಅಂತ ಹೇಳಿದರು. ಅಂದಿನಿಂದ ನಿಮ್ಮ ಬರುವಿಗಾಗಿಯೇ ನಾನು ಕಾಯುತ್ತಿದ್ದೆ. ನನ್ನ ಪುಣ್ಯಬಲದಿಂದ ನೀವು ಬಂದು ನನ್ನ ಹಗೆಯನ್ನು ಬಗೆಯನ್ನು ತೀರಿಸಿದಿರಿ ಅಂತ ಅತ್ಯಂತ ವಿನಯದಿಂದ ರಾಮನ ಪಾದಗಳಿಗೆ ಎರಗ್ತಾನೆ. ಹಾಗೆ ನಾನೀಗ ಮಾಡಬೇಕಾಗಿರುವಂತಹ ಕೆಲಸ ಏನೆಂದು ಹೇಳಿ, ಅಪ್ಪಣೆ ಮಾಡಬೇಕು, ನಿಮ್ಮ ಸೇವೆಯನ್ನು ಮಾಡಲು ಅನುಮತಿ ಕೊಡಿ ಅಂತ ವಿರಾಜಿತ ಬೇಡ್ಕೊತಾನೆ. ಆಗ ಲಕ್ಷ್ಮೀಧರ ಅಂದರೆ ಲಕ್ಷ್ಮಣ ಹೇಳ್ತಾನೆ, ಇಲ್ಲಿ ಕೇಳು ವಿರಾಜಿತ, ನಮ್ಮ ಕದನವನ್ನು ನೋಡುವಂತಹ ಕುತೂಹಲದಿಂದ ಅಣ್ಣನು ನಾನಿದ್ದ ಕಡೆಗೆ ಬಂದಾಗ ಯಾವನೋ ಮಾಯಾವಿ ಜಗನ್ಮಾತೆಯಾದ ಸೀತಾದೇವಿಯನ್ನು ಕದ್ದೊಯ್ದಿದ್ದಾನೆ. ಆ ಕಾರಣದಿಂದ ಅಣ್ಣನು ವ್ಯಾಘ್ರನಾಗಿದ್ದಾನೆ, ಅತ್ಯಂತ ದುಃಖಿತನಾಗಿದ್ದಾನೆ. ಅವನಾರೆಂದು ತಿಳಿಯಲು ನಿಮ್ಮ ಜನರನ್ನು ಕಳಿಸು ಅಂತ ಕೇಳ್ಕೊತಾನೆ. ನೋಡಿ, ಈ ಮಾತು ಕೇಳಿದ ತಕ್ಷಣವೇ ವಿರಾಜಿತನಿಗೆ ತುಂಬಾ ಕೋಪ ಬರುತ್ತೆ. ಸೀತಾಮಾತೆಯನ್ನೇ ಕದ್ದೊಯ್ದಿದ್ದಾರ ಅಂತ ಅತ್ಯಂತ ಕೆರಳಿ ಅವನ ಜನಗಳನ್ನು ಇದೇ ಕಾರ್ಯಕ್ಕೆ ನೇಮಿಸ್ತಾನೆ. ಆ ಸೇವಕರೆಲ್ಲ ಬಿಟ್ಟು ಬಿಡ್ದಂಗೆ ಬಳ್ಳಿ ಮನೆಗಳಲ್ಲಿ, ಗುಹೆಗಳಲ್ಲಿ, ಘೋರಾರಣ್ಯಗಳಲ್ಲಿ, ಪರ್ವತದ ತಪ್ಪಲಿನ ಉದ್ಯಾನ ಪ್ರದೇಶಗಳಲ್ಲಿ, ನೀರ್ಝರಿಗಳ ಧಾರೆಯ ಹಿಂದಿನ ಜಾಗಗಳಲ್ಲಿ, ಕೊಳಗಳ ತಟಗಳಲ್ಲಿ, ಹೂಗಳಿರುವ ದಂಡೆಗಳಲ್ಲಿ, ಹೀಗೆ ಹತ್ತಲವಾರು ಕಡೆಯಲ್ಲಿ ಸೀತೆಗೋಸ್ಕರ ಹುಡುಕಾಡ್ತಾರೆ. ಆದರೆ ಎಲ್ಲೂ ಕೂಡ ಆಕೆಯ ಸುಳಿವೇ ಇರೋದಿಲ್ಲ. ಮನೋವೇಗದಲ್ಲಿ ವಾಪಸ್ಸಾಗಿರುವಂಥ ಸೇವಕರು ವಿರಾಜಿತನಿಗೆ ವಿಷಯವನ್ನು ತಿಳಿಸ್ತಾರೆ. ಇದನ್ನು ಕೇಳಿ ರಾಮನಿಗೆ ಮತ್ತಷ್ಟು ದುಃಖ ಹೆಚ್ಚಾಗುತ್ತೆ.
ಈತ ವಿರಾದಿತ ರಾಮ ಲಕ್ಷ್ಮಣರನ್ನ ಪಾತಾಳ ಲಂಕೆಗೆ ಹೋಗೋಣ ಅಂತ ಒಪ್ಪಿಸಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಮತ್ತೊಬ್ಬ ಮಗ ಇದ್ದ ಅಲ್ವಾ ಚಂದ್ರನಕ್ಕಿಗೆ ಸುಂದರ ಅಂತ, ಅವನು ಇವರನ್ನು ತಡೀತಾನೆ, ಮತ್ತೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾನೆ. ಆದರೆ ಇಲ್ಲಿ ವಿರಾದಿತ ಅವನನ್ನು ಅಡಗಿಸ್ತಾನೆ. ಯಾರನ್ನ? ಸುಂದರನನ್ನು ಅಡಗಿಸ್ತಾನೆ. ಸುಂದರ ಹೆದರ್ಕೊಂಡು ವಾಪಸ್ಸು ಲಂಕಾಧಿಪತಿ ಅಂದರೆ ರಾವಣ ಇರುವಂತಹ ಲಂಕೆಗೆ ಹೋಗ್ಬಿಡ್ತಾನೆ ತಪ್ಪಿಸ್ಕೊಂಡು. ಸೀತೆಯನ್ನು ಯಾರೋ ಕದ್ದೊಯ್ದಿದ್ದಾರೆ ಅನ್ನೋ ವಿಷಯ ಪ್ರಭಾಮಂಡಲನಿಗೂ ಗೊತ್ತಾಗುತ್ತೆ. ಅವನು ಕೂಡ ಈ ಪಾತಾಳ ಲಂಕೆಗೆ ಬರ್ತಾನೆ. ಇನ್ನು ಮತ್ತೊಂದೆಡೆ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಆಕೆಗೆ ಎಚ್ಚರಿಕೆ ಆಗಿದೆ, ತುಂಬ ಸಂಕಟವನ್ನು ಅನುಭವಿಸ್ತಾ ಇದ್ದಾಳೆ. ಈಕೆಯ ಆಹಾಕಾರ ದಿಕ್ಕುಗಳೆಲ್ಲ ಮಾರ್ದನಿಸ್ತಾ ಇದೆ. ಬೇಡ್ಕೊತಾಳೆ, ಈ ದುರಾಚಾರಿಯಿಂದ ನನ್ನನ್ನು ಯಾರು ಕಾಪಾಡಿ ಅಂತ ಬೇಡ್ಕೊತಾ ಇದ್ದಾಳೆ. ಭುವಿಯ ನಿವಾಸಿಗಳು, ವನವಾಸಿಗಳಿಗೂ, ನವಗ್ರಹಾದಿ ಜ್ಯೋತಿ ಕಾಯಗಳಿಗೂ, ಇಂದ್ರಾದಿ ಸಕಲ ಕಲ್ಪ ವಿಮಾನ ಸ್ಥಿತರಿಗೂ ಮನವಿಯನ್ನು ಮಾಡ್ಕೊತಾ ಇದ್ದಾಳೆ ಸೀತಾದೇವಿ. ಧರಣಿ ರಕ್ಷಣ ದಕ್ಷಿಣ ಭುಜನಾದ ಲಕ್ಷ್ಮೀಧರನು ನನ್ನ ಮೈದುನ, ಹರಿವಂಶದ ಜನಕನೇ ತಂದೆ, ವೀರನಾದ ಪ್ರಭಾಮಂಡಲನು ನನ್ನಣ್ಣ, ರಘುರಾಮನು ಪ್ರಾಣವಲ್ಲಭ. ಇಂತಹ ಸೀತೆಯಾದ ನನ್ನನ್ನು ಈ ಮಾಯಾವಿಯು ಒಯ್ಯುತ್ತಿರುವನಲ್ಲ ಅಂತ ತುಂಬ ದುಃಖಿತಳಾಗಿ ಹೇಳ್ತಾ ಇದ್ದಾಳೆ. ಮತ್ತೆ ಕಿವಿಗೆ ಬಿದ್ದಂತಹ ಆ ದನಿ ಅರ್ಕಜಟೆಯ ಮಗನಾಗಿರುವಂಥ ರತ್ನಕಟಿಯ ಕಿವಿಗೆ ಬೀಳುತ್ತೆ. ರಘುಕುಲದ ಕುಲಸ್ತ್ರೀಯಾಗಿರುವಂಥ ಸೀತೆ ದುಃಖಿತಳಾಗಿದ್ದಾಳೆ, ಬೇಡ್ಕೊತಾ ಇದ್ದಾಳೆ. ಪೆಣ್ಬುಯಲನ್ನು ಅಂದರೆ ಹೆಣ್ಣುಗಳನ್ನು ಹೊತ್ಕೊಂಡೋಗ್ತಿರೋಂತಹ ಅವನನ್ನು ನಾವು ತಡಿದೇ ಇದ್ದರೆ, ಸುಮ್ಮನೆ ಇದ್ದರೆ ನಮ್ಮ ವಿಖ್ಯಾತಿಗೆ ಮುಕ್ಕಾಗುತ್ತಲ್ವಾ ಅಂತ ಅಂದ್ಕೊಂಡು ರತ್ನಕಟಿ ಏನು ಮಾಡ್ತಾನೆ, ಅವನನ್ನು ನಿಲ್ಲಿಸೋದಕ್ಕೆ ಅಂತ ಪುಷ್ಪಕ ವಿಮಾನವನ್ನು ನಿಲ್ಲಿಸಬೇಕು ಅಂತ ಗಗನಕ್ಕೆ ಹಾರ್ತಾನೆ. ವಿಮಾನಕ್ಕೆ ಅಡ್ಡವಾಗಿ ನಿಂತ್ಕೊತಾನೆ. ವ್ರತವನ್ನು ಮೀರಿ ಪರವಧುವಿಗೆ ಅಳುಪುವುದು ಕೇಚರ ಚಕ್ರವರ್ತಿಯಾದ ನಿನಗೆ ತಕ್ಕುದೇ? ನಿನಗೆ ಪರವು ಅಳಿಯುವುದಿಲ್ಲವೇ? ಅಂದರೆ ಬೇರೆಯವರ ಸ್ತ್ರೀಗೆ ನೀನು ಆಸೆ ಪಡ್ತಾ ಇದೆಯಲ್ಲ, ಇದು ನಿನಗೆ ಸರಿನಾ? ನೀನು ಚಕ್ರವರ್ತಿ ಅಲ್ವಾ, ಚಕ್ರವರ್ತಿ ತಕ್ಕನಾಗೆ ನೀನು ನಡ್ಕೊಬೇಕಲ್ವಾ? ನಿನ್ನ ವ್ರತವೆಲ್ಲ ಎಲ್ಲಿ ಹೋಯಿತು? ಪರವಧುವನ್ನು ಕಣ್ಣೆತ್ತು ಕೂಡ ನೋಡ್ತಿರ್ಲಿಲ್ವಲ್ಲ, ಎಲ್ಲಿ ಹೋಯಿತು ನಿನ್ನ ಆ ವ್ರತ ಅಂತ ಕೇಳ್ತಾ ಇದ್ದಾನೆ. ಯಾರು ಕೇಳ್ತಾ ಇರೋದು? ರತ್ನಜಟೆ, ಅರ್ಕಜಟೆಯ ಮಗ ರತ್ನಜಟಿ. ಹೋಗ್ಲಿ, ಇವನ್ ಮಾತು ಕೇಳಿದ್ನಾ ದಶಕಂಠ ರಾವಣ? ಇಲ್ಲ ಅಂತ ಅವಲೋಕಿನಿ ವಿದ್ಯೆನೇ ಅಷ್ಟು ಚೆನ್ನಾಗಿ ಬುದ್ಧಿವಾದ ಹೇಳಿದ್ರು ಕೂಡ ಕೇಳ್ದಲೇ ಇರೋನು ಇವಾಗ ಈ ರತ್ನಜಟಿ ಹೇಳ್ದ ತಕ್ಷಣ ಕೇಳ್ಬಿಡ್ತಾನಾ? ಇಲ್ಲ. ಅರ್ಕಜಟಿ ತುಂಬ ಚೆನ್ನಾಗಿ ಗೊತ್ತಿರೋಂಥ ಕಾರಣಕ್ಕೆ, ನಂಟಸ್ತನ ಇದ್ದಿದ್ದಂಥ ಕಾರಣಕ್ಕೆ, ನನ್ನನ್ನು ಹೋಗಗೊಡೋದೇ ತಡಿತಿರೋಂತಹ ಕಾರಣಕ್ಕೆ ರತ್ನಜಟಿಯ ರೆಕ್ಕೆಗಳನ್ನು ಕತ್ತರಿಸಾಕ್ಬಿಡ್ತಾನೆ. ನೋಡಿ, ವಿದ್ಯಾಧರರಿಗೆ ರೆಕ್ಕೆಗಳೇ ವಿದ್ಯೆ ಅಲ್ವಾ, ಆ ವಿದ್ಯಾ ಛೇದನವನ್ನು ಮಾಡ್ತಾನೆ, ಅದೇ ಸಾಯಿಸೋದಿಲ್ಲ. ಯಾವಾಗ ಆ ವಿದ್ಯಾ ರೆಕ್ಕೆಗಳು ಕತ್ತರಿಸಿ ಕೆಳಗಡೆ ಬೀಳುತ್ತೋ ಅಂಬರದಿಂದ ಕೆಳಗಡೆ ಪಾಪ ಬಿದ್ದೋಗ್ಬಿಡ್ತಾನೆ. ಆ ಜಟಾಯು ಯಾವ ರೀತಿ ಬೀಳ್ತಲ್ವ ಅದೇ ರೀತಿ ಇವನು ಕೂಡ ಬಿದ್ದು ಮೂರ್ಛೆ ಹೋಗ್ಬಿಡ್ತಾನೆ. ಪಾಪ ಈ ರತ್ನಜಟಿಯ ಸ್ಥಿತಿ ಯಾವ ರೀತಿ ಇತ್ತು ಅಂದರೆ ರೆಕ್ಕೆ ಕತ್ತರಿಸಿರುವಂತಹ ಹಕ್ಕಿಯ ಸ್ಥಿತಿಯ ಹಾಗಿತ್ತು, ಅಸಹಾಯಕ ಸ್ಥಿತಿ ಅಂತಲೇ ಹೇಳ್ಬೋದು. ಇನ್ನು ನಭದಲ್ಲಿ ಪುಷ್ಪಕ ವಿಮಾನದಲ್ಲಿದ್ದಂಥ ರಾವಣನಿಗೆ ತನ್ನನ್ನು ಇನ್ಯಾರೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಲಂಕೆಯ ಕಡೆ ಪ್ರಯಾಣವನ್ನು ಮುಂದುವರಿಸ್ತಾನೆ. ಮಾರ್ಗ ಮಧ್ಯೆ ಸೀತೆಯ ರೂಪ ಲಾವಣ್ಯ ತುಂಬ ಹತ್ತಿರದಿಂದ ನೋಡಿದಂಥ ರಾವಣ ಆತನ ಮನಸ್ಸು ಸೀತೆಯನ್ನು ಸೇರಬೇಕು ಅಂತ ಕಾತರಿಸ್ತಾ ಇರುತ್ತೆ. ಅವನ ನೋಟವೇ ಸೀತೆಯ ಸರ್ವಾಂಗಗಳನ್ನು ಆಲಂಗಿಸುವಂತೆ ನೋಡ್ತಾ ಇರುತ್ತೆ. ಬಾಹುಗಳು ಅವಳ ಆಲಿಂಗನಗಳಿಗೆ ಹಾತೊರಿತಾ ಇರುತ್ತೆ. ಇದರಿಂದ ಮನಗೆಟ್ಟಂಥ ರಾವಣ ಚೇಷ್ಟೆಗೋಸ್ಕರ ಅವಳ ಹತ್ರ ಹೋಗಿ ಕೂತ್ಕೊತಾನೆ. ಪಾಪ ಸೀತೆಗೆ ಇದು ಯಾವುದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಾನೆ ಇರೋದಿಲ್ಲ. ತನ್ನನ್ನು ಮುಟ್ಟಿದರೆ ನಾಲೆಗೆ ಕಿತ್ತುಕೊಂಡು ಸಾಯುತ್ತೇನೆ ಅಂತ ದೃಢ ನಿರ್ಧಾರವನ್ನು ಅವನ ಮುಂದೆ ಹೇಳ್ತಾಳೆ. ಇದರಿಂದ ರಾವಣ ತುಂಬ ಬೆದರು ಹೋಗ್ಬಿಡ್ತಾನೆ. ಹಾಗೆ ತಕ್ಷಣ ಅವಳಿಂದ ಸ್ವಲ್ಪ ದೂರ ಸರಿದು ಕೂತ್ಕೊತಾನೆ. ಸೀತೆಯ ಪಾತಿವ್ರತ ಧರ್ಮದ ಆಳವನ್ನು ಅರಿಯೋದಕ್ಕೆ ರಾವಣನ ಕೈಗೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಈ ನಿರಾಕರಣೆ ಇನ್ನೆಷ್ಟು ಕಾಲ ನಡೆದೀತು ಅನ್ನೋ ಭಾವನೆಯಲ್ಲಿ ಸೀತೆಯನ್ನು ಒಪ್ಸೇ ತೀರ್ತೀನಿ, ಅದೇನು ಮಹಾ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊತಾನೆ. ಹೀಗೆ ಅಂದ್ಕೊಂಡು ಪ್ರಯಾಣವನ್ನು ಮುಂದುವರಿಸ್ತಾ ಇರ್ತಾನೆ. ನೋಡಿ, ಇದೇ ಹೊತ್ತಿಗೆ ಲಕ್ಷ್ಮಣನಿಂದ ತಪ್ಪಿಸ್ಕೊಂಡು ಪಲಾಯನಗೈದಿರುವಂಥ ಕೆಲ ಕೇಚರರು ರಾವಣನಿಗೆ ಎದುರಾಗ್ತಾರೆ. ರಾವಣನ ಕಂಡ ಕೂಡಲೇ ಅವರಿಗೆ ಜಯಕಾರವನ್ನು ಹಾಕಿ ತಲೆಬಾಗಿಸಿ ನಮಸ್ಕಾರವನ್ನು ಮಾಡಿ ಮುಂದೆ ಹೋಗ್ತಾರೆ. ಇದರಿಂದ ಸೀತೆ ಗೊತ್ತಾಗುತ್ತೆ ತನ್ನನ್ನು ಎಳ್ಕೊಂಡು ಹೋಗ್ತಾ ಇರೋದು ರಾವಣ, ದಶಕಂಠ ರಾವಣ ಅಂತ. ಆಗ ಗೊತ್ತಾಗುತ್ತೆ ಸೀತೆಗೆ ತನ್ನ ಮೈದುನನಿಗೆ ಯುದ್ಧದಲ್ಲಿ ಏನೂ ಆಗಿಲ್ಲ ಅಂತ ಗೊತ್ತಾಯಿತು. ಆದರೆ ತನ್ನ ಪತಿಯ ಕ್ಷೇಮ ಸಮಾಚಾರವನ್ನು ಕೇಳುವವರೆಗೂ ಊಟ ಮಾಡೋದಿಲ್ಲ ಅಂತ ತನ್ನ ಮನಸ್ಸರ ನಿರ್ಧಾರವನ್ನು ಮಾಡ್ಕೊತಾಳೆ ಸೀತೆ. ಇಷ್ಟೆಲ್ಲ ಆಗೋ ಅಷ್ಟರಲ್ಲೇ ಆಲ್ರೆಡಿ ಪುಷ್ಪಕ ವಿಮಾನ ಲಂಕೆಗೆ ಬಂದು ಇಳಿದಿರುತ್ತೆ. ಗೀರ್ವಾಣ ರಮಣ ಅನ್ನೋ ವಿನೋದ ಬನದ ಬಳಿಯಲ್ಲಿ ಮಣಿಮಯ ಅನ್ನೋ ಗೃಹದಲ್ಲಿ ಸೀತೆಯನ್ನು ಇರಿಸ್ಬಿಟ್ಟು ತನ್ನ ಅರಮನೆಗೆ ರಾವಣ ಹೋಗ್ತಾನೆ. ನೋಡಿ, ಇಲ್ಲಿ ಶಂಭೂಕ ಸತ್ತ. ಹಾಗೆ ಶಂಭೂಕನ ತಂದೆ ಮತ್ತು ಚಿಕ್ಕಪ್ಪ ಇಬ್ಬರು ಸತ್ತೋದ್ರು. ಇನ್ನು ಅವ್ರ ತಮ್ಮ ಸುಂದರ ಅವನು ಕೂಡ ಹೆದರ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಎಲ್ಲಿಗೆ? ಲಂಕೆಗೆ ಬಂದಿದ್ದಾನೆ. ಹಾಗಿದ್ರೆ ಚಂದ್ರನಕ್ಕೆ ಏನಾದ್ಲು? ಇಷ್ಟೆಲ್ಲ ಆಗೋದಕ್ಕೆ ಅವಳೇ ಕಾರಣಕರ್ತೆ ಅಲ್ವಾ? ಆಕೆ ಎಲ್ಲಿ ಹೋಗಿದ್ದಾಳೆ? ಇನ್ನು ರಾವಣನ ಹೆಂಡತಿ ಮಂಡೋದರಿಗೆ ಸೀತೆಯನ್ನು ಕರ್ಕೊಂಬಂದಿಟ್ಟಿರುವಂಥ ವಿಷಯ ಗೊತ್ತಾಗುತ್ತಾ? ಗೊತ್ತಾದರೆ ಆಕೆ ಏನು ಮಾಡ್ತಾಳೆ? ಈ ಎಲ್ಲ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ.